ಹಾಗೆ ಭಗವಂತನಿಗೂ ಕೂಡ ಅವನು ಮಾಡುವಂತಹ ಅದಕ್ಕೆ ಕಾರ್ಯ ಅಂತ ಹೇಳೋದಕ್ಕಾಗಲ್ಲ, ಲೀಲೆ ಅಂತ ಹೇಳಬಹುದು. ಹಾಗಾಗಿ ಅವನ ಲೀಲೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಹೆಸರನ್ನ ರೂಪವನ್ನ ನಾವು ಚಿಂತನೆಯನ್ನ ಮಾಡ್ಬೋದು ಅಂತ. ಆ ರೀತಿ ಗಣಪತಿ ಭಗವಂತನೇ ಆದ್ರೂ ಕೂಡ ಅವನ್ನ ಪ್ರಾಯಶ್ಚಿತ್ತ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಿದ್ದಾರೆ. ಅಂತಹ ಪ್ರಾಯಶ್ಚಿತ್ತ ಗಣಗಳಿಗೆ ಅಧಿಪತಿಯಾಗಿರುವಂಥ ಕಾರಣದಿಂದ ಅವನಿಗೆ ಪ್ರಥಮ ಪೂಜಿಪ. ಯಾಕೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಈಗ ಒಂದು ಮರವನ್ನ ಕಡಿಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ಆಯುಧ ಇರಬೇಕು. ಆ ಆಯುಧ ಶಾರ್ಪ್ ಆಗಿರ್ಬೇಕಾ ಅನ್ನೋದು ಕೂಡ ಬಹಳ ಮುಖ್ಯ. ಇಲ್ಲ ಅಂದ್ರೆ ಮರವನ್ನ ಕಡಿಲಿಕ್ಕಾಗಲ್ಲ. ಅಂದ್ರೆ ಹೀಗೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂದ್ರೂ ಕೂಡ ನಮಗೆ ಸುಗಮವಾಗಿರುವಂತಹ ಒಂದು ಮಾರ್ಗ ಬೇಕು ಅಂತಂದ್ರೆ ನಮ್ಮ ಪಾಪಜನ್ಯವಾಗಿರುವಂತಹ ಒಂದು ಫಲ ಅನ್ನುವಂಥದ್ದೇನಿದೆ ಅದು ವಿಘ್ನಗಳು ಅಂತ. ಹಾಗಾಗಿ ಆ ವಿಘ್ನಗಳು ದೂರ ಆಗಬೇಕು ಅಂತಂದ್ರೆ ಅಂದ್ರೆ ಹಿಂದೆ ಯಾವುದೋ ಜನ್ಮದಲ್ಲಿ ಪಾಪವನ್ನ ಮಾಡಿರ್ತೇವೆ, ಆ ಪಾಪಜನ್ಯವಾಗಿರುವಂತ ಫಲ ಅನ್ನುವಂಥದ್ದು ನಮಗೆ ಅಡ್ಡಿ ಕೊಡ್ತಾ ಇರುತ್ತೆ. ಅದು ನಿವೃತ್ತಿಯಾಗಿ ಹೋಗ್ಲಿಕ್ಕೋಸ್ಕರ ನಾವು ಗಣಪತಿಯನ್ನ, ಯಾಕಂದ್ರೆ ಪ್ರಾಯಶ್ಚಿತ್ತ ಗಣಗಳಿಗೆ ಅವನೇ ಅಲ್ವಾ ಅಧಿಪತಿ, ಆ ಪ್ರಾಯಶ್ಚಿತ್ತ ಗಣಗಳಿಗೆ ಅಧಿಪತಿಯಾಗಿರುವಂತ ಗಣಪತಿಯನ್ನ ಆರಾಧನೆ ಮಾಡಿದ್ದೇ ಆಯಿತು ಅಂತಂದ್ರೆ ನಮ್ಮ ಪಾಪಜನ್ಯವಾಗಿರುವಂತಹ ಫಲಗಳು ನಮ್ಮ ಒಳ್ಳೆ ಕೆಲಸಗಳಿಗೆ ಅಡ್ಡಿಯನ್ನು ಉಂಟು ಮಾಡ್ತಿದ್ರೆ ಅದು ನಿವಾರಣೆ ಆಗತ್ತೆ ಅಂತ. ಹಾಗಾಗಿ ಗಣಪತಿ ಪ್ರಥಮ ಪೂಜಿತ. ವಿಘ್ನ ನಿವಾರಕ ಅನ್ನೋದು ಇದೇ ಕಾರಣಕ್ಕೆ ಪ್ರಥಮ ಹೇಳ್ತೀನಿ. ವಿಘ್ನಗಳು ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈ ವಿಘ್ನಗಳು ಯಾವ್ದ್ರಿಂದ ಬರುತ್ತೆ ಅಂದ್ರೆ ಇದರಿಂದನೇ ಬರುತ್ತೆ. ಪಾಪಕರ್ಮಗಳು, ನಮ್ಮ ಪಾಪಕರ್ಮಗಳಿಂದನೇ ನಾವು ಮಾಡುವಂತ ಒಳ್ಳೆ ಕೆಲಸಕ್ಕೆ ವಿಘ್ನ ಆಗುವಂತ. ಯಾರಿಗೋ ಇವಾಗ ಮದುವೆಯಲ್ಲಿ ವಿಘ್ನ ಉಂಟಾಗ್ತಾ ಇದೆ, ಮದುವೆನೇ ಆಗ್ತಿಲ್ಲ ಅಂತಂದ್ರೆ ಯಾರಿಂದ ಆಗ್ತಿರೋದು? ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ, ಚೆನ್ನಾಗಿ ಓದಿರ್ತಾರೆ, ಒಳ್ಳೆ ಸಂಬಳ ಇರುತ್ತೆ, ಆದ್ರೂ ಮದುವೆ ಆಗ್ತಿಲ್ಲ ಅಂತಂದಾಗ ಅವರ ಜಾತಕದಲ್ಲಿ ಯಾವುದೋ ಒಂದು ಪಾಪಜನ್ಯವಾಗಿರುವಂತ ದೋಷ ಇರುತ್ತೆ. ಪೂರ್ವ ಜನ್ಮದ ಪ್ರಸ್ತುತ ಇರಬಹುದು, ಎರಡೂ ಕೂಡ ಇರಬಹುದು. ಹಿಂದಿನ ಜನ್ಮದಿಂದ ಬಂದಿರುವಂತಹ ದೋಷಗಳನ್ನ ಪ್ರಾರಬ್ಧ ಅಂತ ಕರಿತೀವಿ, ಸಂಚಿತ ಅಂತ ಕರಿತೀವಿ. ಹೀಗೆ ಆ ದೋಷಗಳನ್ನ ಬೇರೆ ಬೇರೆ ರೀತಿ ಅದಕ್ಕೆ ಬೇರೆ ಸ್ಟಡಿ, ಒಂದು ಅಧ್ಯಯನ ಹೊಂದಿದೆ. ಆದ್ರೆ ವಾಸ್ತವವಾಗಿ ಹಿಂದಿನ ಜನ್ಮದಂದು ಆಗಿರ್ಬೋದು, ಈ ಜನ್ಮದಲ್ಲೂ ಆಗಿರ್ಬೋದು. ಆದ್ರೆ ಯಾವುದೋ ಒಂದು ಪಾಪಜನ್ಯವಾಗಿರುವಂತ ದೋಷದಿಂದ ನಮ್ಮ ಜೀವನದಲ್ಲಿ ತೊಂದರೆ ಬರುತ್ತೆ, ಅಲ್ಲಿ ನಿಂತ್ಕೊಂಡು ತೊಂದರೆ ಕೊಡ್ತಾ ಇರುತ್ತೆ. ಅವಾಗ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅಂದ್ರೆ ಏನೋ ಒಂದು, ಹೇಗೆ ಒಂದು ಕನ್ನಡಿಯಲ್ಲಿ ನನ್ನ ಮುಖವನ್ನ ನಾನು ನೋಡ್ಕೋಬೇಕು ಅಂತಂದ್ರೆ ಕನ್ನಡಿ ಸ್ವಚ್ಛವಾಗಿರುವಂತದ್ದು ಬಹಳ ಮುಖ್ಯವೋ, ಕನ್ನಡಿಯನ್ನ ಕ್ಲೀನ್ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆಯೋ, ಅದೇ ರೀತಿ ನನ್ನ ಪಾಪವನ್ನ ತೊಳ್ಕೊಳ್ಬೇಕು, ನಮ್ಮ ಪ್ರಾಯಶ್ಚಿತ್ತವನ್ನ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಹೇತುಕವಾಗಿರುವಂತಹ ಸಾಧನೆ ಅಂತಂದ್ರೆ ಗಣಪತಿಯ ಆರಾಧನೆ. ಹಾಗಾಗಿ ಗಣಪತಿಗೆ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತವನು ಅನ್ನುವಂತ ಒಂದು ಸ್ಥಾನವನ್ನು ಕೊಟ್ಟಿರುವಂಥದ್ದು. ಆದಿಪೂಜ್ಯೋ ಗಣಾಧಿಪಃ. ವಿದ್ಯಾರಂಭೆ ವಿವಾಹೇಚ, ವಿದ್ಯಾರಂಭವನ್ನ ಮಾಡಬೇಕು ಅಂತಂದ್ರು, ವಿವಾಹೇಚ ವಿವಾಹವನ್ನ ಮಾಡಬೇಕು, ಸಂಗ್ರಾಮೇ ಸರ್ವಕಾರ್ಯೇಶು, ಯುದ್ಧಕ್ಕೆ ಹೋಗಬೇಕು ಅಂತಂದ್ರು ಗಣಪತಿಯನ್ನ ಆರಾಧನೆ ಮಾಡಿ ಹೋಗಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.